ಫ್ಲವರ್ಸ್ ಯಾವ ರೀತಿಯಲ್ಲಿ ಹಾಕಬೇಕಂತೇಳಿ ತೋರಿಸ್ತಾ ಇದ್ದೀನಿ. ಇವಾಗ ಫಸ್ಟ್ ಒಂದು ಯು ಶೇಪಲ್ಲಿ ತೋರಿಸ್ತಾ ಇದ್ದೀನಿ. ನಾವು ಯು ಶೇಪ್ನಲ್ಲಿ ಯಾವ ರೀತಿಯಲ್ಲಿ ಫ್ಲವರ್ಸ್ ಮಾಡ್ಬೋದು ಅಂತೇಳ್ಬಿಟ್ಟು ನಾನಿವಾಗ ಇಲ್ಲಿ ಯು ಬರ್ಕೊಂಡಿದ್ದೀನಿ. ಅದೇ ಯುನ ಇಲ್ಲಿ ಉಲ್ಟಾ ತಗೋಬೇಕು. ಅದೇ ಯು ಈ ರೀತಿಯಲ್ಲಿ ಉಲ್ಟಾ ತಗೋಬೇಕು. ಇಲ್ಲಿ ನಾನು ತೋರಿಸ್ಕೊಡ್ತಾ ಇದ್ದೀನಿ ಯಾವ ರೀತಿಯಲ್ಲಿ ಆಗ್ಬೇಕಂತ ಹೇಳ್ಬಿಟ್ಟು. ಚಿಕ್ಕದಾಗಿ ಒಂದು ಸ್ಮಾಲಾಗಿ 0 ಹಾಕ್ಕೊಂಡಿದ್ದೀನಿ. ಇದರಲ್ಲಿ ನಾವೇನು ಇಂಟಿಗ್ರೇಟೆಡ್ ಡಿಸೈನಲ್ಲಿ ತುಂಬ್ಕೊಂಡು ಹೋಗಿದ್ದೀವಿ ತಾನೆ, ಅದೇ ರೀತಿಯಲ್ಲಿ ಹಾಕ್ಕೊತ ಹೋಗಬೇಕು. ಈ ರೀತಿಯಲ್ಲಿ ಕಾಣಿಸುತ್ತೆ ಅದು. ಅದೇನ ಸ್ವಲ್ಪ ದೊಡ್ಡದಾಗಿ ಮಾಡ್ಕೊತ ಹೋಗಬೇಕು. ಇದು ಈ ರೀತಿಯಲ್ಲಿ ಕಾಣಿಸುತ್ತೆ. ಸೆಕೆಂಡ್ ಒನ್ ಎಮ್ ಶೇಪಲ್ಲಿ ಯಾವ ರೀತಿಯಲ್ಲಿ ಮಾಡ್ಬೇಕಂತ ಹೇಳ್ಬಿಟ್ಟು ನಿಮ್ಗೆ ತೋರಿಸ್ಕೊಡ್ತಾ ಇದ್ದೇನೆ. ಈ ರೀತಿಯಲ್ಲಿ ಒಂದು ಡಾಟ್ ಇಟ್ಕೊಂಡ್ಬಿಟ್ಟು ಇದನ್ನು ಈ ರೀತಿಯಲ್ಲಿ ಒಂದು ಸರ್ಕಲ್ ಹಾಕ್ಕೊಂಡಿದ್ದೀನಿ. ಇದನ್ನು ಎಮ್ನ ಈ ರೀತಿಯಲ್ಲಿ ಪೆಟಲ್ಸ್ನ ಮಾಡ್ಕೊತ ಹೋಗಬೇಕು. ಈ ರೀತಿಯಲ್ಲಿ ಎಮ್ ಶೇಪ್ ಬರುತ್ತೆ. ಥರ್ಡ್ ಒನ್ ಇವಾಗ ಓ ಶೇಪ್ ಈ ರೀತಿಯಲ್ಲಿ ಬರ್ಕೊಂಡಿದ್ದೀನಿ. ಇದನ್ನು ಸ್ವಲ್ಪ ನಾನು ಓನ ಈ ರೀತಿಯಲ್ಲಿ ಮಾಡ್ಕೊತಿದ್ದೀನಿ. ಓನ ಈ ರೀತಿಯಲ್ಲಿ ಮಾಡ್ಕೊಂಬಿಟ್ಟು ಓನ ಕ್ರಾಸಾಗಿ ಮಾಡ್ಕೊಂಬಿಟ್ಟು ಇಲ್ಲಿ ಓ ಬರ್ಕೋಬೇಕು. ಈ ರೀತಿಯಲ್ಲಿ ಕಾಣಿಸುತ್ತೆ. ಫೋರ್ತ್ ಒನ್ ಇವಾಗ ನಾನು ಡಬ್ಲ್ಯೂ ಈ ರೀತಿಯಲ್ಲಿ ಬರ್ಕೊಂಡಿದ್ದೀನಿ. ಇವಾಗ ಡಬ್ಲ್ಯೂನ ಸ್ವಲ್ಪ ನಾವು ಡಿಫ್ರೆಂಟಾಗಿ ಮಾಡ್ಕೋಬೇಕು ಶೇಪ್ನ. ಮತ್ತೆ ಹಾಕೊಂಬಿಟ್ಟು ಫ್ಲವರ್ಸ್ ಎಲ್ಲ ಒಳಗಡೆ ಶೇಡಿಂಗ್ ಕೊಡಬೇಕು. ಇದು ಶೇಡಿಂಗ್ ಕೊಡ್ಬೇಕಂತ ಹೇಳಿದ್ರೆ ಸ್ವಲ್ಪ ಡ್ರೈ ಆದಮೇಲೆ ಶೇಡಿಂಗ್ ಕೊಡಬೇಕು. ಇಲ್ಲ ಅಂತ ಹೇಳಿದ್ರೆ ಇದೆಲ್ಲ ಸ್ಮಜ್ ಆಗುತ್ತೆ. ಈ ರೀತಿಯಲ್ಲಿ ಬರುತ್ತೆ. ನಾನು ಎಸ್ ಶೇಪ್ನಲ್ಲಿ ತೋರಿಸ್ತಾ ಇದ್ದೀನಿ. ಇದನ್ನು ಈ ರೀತಿಯಲ್ಲಿ ಅರ್ಧ ಮಾಡ್ಕೊಂಬಿಟ್ಟು ಈ ರೀತಿಯಲ್ಲಿ ಮ್ಯಾಂಗೋ ಶೇಪ್ ಥರ ಮಾಡ್ಕೋಬೇಕು. ಒಂದು ಡಾಟ್ ಇಟ್ಕೊಂಡು ಇಲ್ಲಿ ಮಾಡ್ಕೊಂಬಿಟ್ಟು ಈ ರೀತಿಯಲ್ಲಿ ಇದನ್ನು ಎಸ್ ಶೇಪ್ ಡಿಸೈನ್ನ ಮಾಡ್ಕೊತ ಹೋಗಬೇಕು. ಇವಾಗ ನಾನು ಸಿ ಈ ರೀತಿಯಲ್ಲಿ ಬರ್ಕೊಂಡಿದ್ದೀನಿ. ಇದನ್ನೇ ಈ ರೀತಿಯಲ್ಲಿ ಕ್ರಾಸ್ ಮಾಡ್ಕೊತಾ ಇದ್ದೀನಿ ಸಿನ. ಮತ್ತು ಈ ಕಡೆ ಒಂದು ಸಿನ ಸ್ವಲ್ಪ ಕ್ರಾಸಾಗಿ ಬರ್ಕೊತಾ ಇದ್ದೀನಿ. ಈ ಥರ ಕಾಣಿಸುತ್ತೆ. ಇಲ್ಲಿ ನಾರ್ಮಲ್ ಆಗಿ ನಾನು ಜಿಗ್ಜ್ಯಾಗ್ ಫ್ಲವರ್ನ ಯಾವ ರೀತಿಯಲ್ಲಿ ಮಾಡ್ಬೇಕಂತ ಹೇಳ್ಬಿಟ್ಟು ತೋರಿಸ್ಕೊಡ್ತಾ ಇದ್ದೀನಿ. ಇದಕ್ಕೆ ಯಾವುದೇ ಆಗಿರೋಕ್ಕಂಥ ಸ್ಪೆಲ್ಲಿಂಗ್ ಇಲ್ಲ. ಇದು ನಾರ್ಮಲ್ ಜಿಗ್ಜ್ಯಾಗ್ ಫ್ಲವರ್. ಈ ರೀತಿಯಲ್ಲಿ ಹಾಕ್ಕೊಂಬಿಟ್ಟು ಒಂದು ಲೈನ್ ಹಾಕ್ಕೊಂಬಿಟ್ಟು ಈ ರೀತಿಯಲ್ಲಿ ಜಿಗ್ಜ್ಯಾಗ್ ಮಾಡ್ಕೊತ ಹೋಗಬೇಕು. ಹೆಚ್ ಶೇಪು ಯಾವ ರೀತಿಯಲ್ಲಿ ಮಾಡ್ಕೊಂಡು ಹೋಗ್ಬೇಕಂತ ಹೇಳ್ಬಿಟ್ಟು ತೋರಿಸ್ತಾ ಇದ್ದೀನಿ. ಇವಾಗ ಹೆಚ್ ಈ ರೀತಿಯಲ್ಲಿ ಬರುತ್ತೆ ತಾನೆ. ನಾನು ಇದನ್ನೇ ಈ ರೀತಿಯಲ್ಲಿ ಬರ್ಕೊಂಡು ಇಲ್ಲಿ ಹಾಕಿರೋಕ್ಕಂಥ ಗೀಟನ್ನ ಇಲ್ಲಿ ಹಾಕ್ತಿದ್ದೀನಿ. ಇಲ್ಲೊಂದು ಸರ್ಕಲನ್ನು ಹಾಕ್ಕೊಂಬಿಟ್ಟು ಇದು ಮಾಡಿಕೊಂಡು ಈ ರೀತಿಯಲ್ಲಿ ಹಾಕ್ಕೊಂಡು ಹೋಗ್ಬೇಕು. ಟೀನ ಈ ರೀತಿಯಲ್ಲಿ ಬರ್ಕೊಂಡಿದ್ದೀನಿ. ಇದೇ ರೀತಿಯಲ್ಲಿ ಟೀ ಈ ರೀತಿಯಲ್ಲಿ ಬರ್ಕೊಂಡ್ಬಿಟ್ಟು ಇದನ್ನ ಇಲ್ಲಿ ಲೀಫನ್ನು ತಗೋಬೇಕು. ಈ ರೀತಿಯಲ್ಲಿ ಕಾಣಿಸುತ್ತೆ. ಟೆಂತ್ ಒನ್ ಇವಾಗ ಎಲ್ ಶೇಪ್ ಯಾವ ರೀತಿಯಲ್ಲಿ ಮಾಡ್ಬೇಕಂತ ಹೇಳ್ಬಿಟ್ಟು ತೋರಿಸ್ತಾ ಇದೆ ನಿಮಗೆ. ಇದನ್ನು ಈ ರೀತಿಯಲ್ಲಿ ಎಲ್ಲಿ ಬರ್ಕೊಂಡಿದ್ದೀನಿ. ಇದನ್ನು ಸ್ವಲ್ಪ ಕ್ರಾಸಾಗಿ ಎಲ್ಲ ಬರ್ಕೊತ ಹೋಗಬೇಕು.
ಇವಾಗ ನಾನು ಈ ರೀತಿಯಲ್ಲಿ ಬರ್ಕೊಂಡಿದ್ದೇನೆ ಎಲ್ಲ. ಈ ರೀತಿಯಲ್ಲಿ ಚಿಕ್ಕ ಚಿಕ್ಕಾಗಿ ಯು ಹಾಕ್ಕೊತ ಹೋಗಿ ಈ ರೀತಿಯಲ್ಲಿ ಎಲ್ಲರನ್ನ ಬರ್ಕೊತ ಹೋಗಬೇಕು. ಇವಾಗ ಇಂಟ್ರಿಕೇಟೆಡ್ ಫ್ಲವರ್ ಮಾಡ್ತಾ ಇದ್ದೀನಿ. ಇದು ಈ ರೀತಿಯಲ್ಲಿ ಕಂಪ್ಲೀಟ್ ಆಗಿದೆ. ಇದನ್ನು ಇವಾಗ ಸ್ವಲ್ಪ ಡ್ರೈ ಆಗಿದೆ. ಇದ್ರ ಒಳಗಡೆ ನಿಧಾನವಾಗಿ ಈ ರೀತಿಯಲ್ಲಿ ಶೇಡ್ ಮಾಡ್ಕೊತ ಹೋಗಬೇಕು. ಈ ರೀತಿ ಶೇಡ್ ಮಾಡಿದ್ಮೇಲೆ ಇದಕ್ಕೆ ಒಂದು ಇಲ್ಲಿ ಈ ರೀತಿಯಲ್ಲಿ ಡಾಟ್ ಇಟ್ಕೋಬೇಕು. ಇದೇ ರೀತಿಯಲ್ಲಿ ನಾನು ಯಾವ ರೀತಿಯಲ್ಲಿ ಶೇಡ್ ಮಾಡ್ಕೊಂಡಿದ್ದಾನೆ ಅದೇ ರೀತಿಯಲ್ಲಿ ಎಲ್ಲ ಫ್ಲವರ್ಸ್ಗೂ ಶೇಡಿಂಗ್ ಮಾಡ್ಕೊತ ಹೋಗಬೇಕು. ಇದು ಈ ರೀತಿಯಲ್ಲಿ ರೆಡಿಯಾಗಿದೆ. ನೋಡಿದ್ರಲ್ಲ, ಮೆಹಂದಿ ಯೂಸ್ ಮಾಡಿ ಯಾವ ಥರ ಸ್ಟ್ರೇಟ್ ಲೈನ್, ಕ್ರಾಸ್ ಲೈನ್, ಜಿಗ್ಜ್ಯಾಗ್ ಲೈನ್, ಇಂಟ್ರಿಕೇಟೆಡ್ ಡಿಸೈನ್ ಮತ್ತು ABCDನ ಯೂಸ್ ಮಾಡ್ಕೊಂಡ್ಬಿಟ್ಟು ಯಾವ ಥರ ಫ್ಲವರ್ ಮಾಡಬೇಕು ಅಂತ ಹೇಳ್ಬಿಟ್ಟು ನೀವು ಸಹ ಇದನ್ನು ಮನೆಯಲ್ಲಿ ಪ್ರಾಕ್ಟೀಸ್ ಮಾಡಿ. ಥ್ಯಾಂಕ್ ಯು.